ಕಣಿ ಇತ್ತ ಮೊದಲು ಕಣಿತೆ ಇಲ್ಲಿ ಬಂದು ನೋಡ್ತೀಯ ದಮ್ಮೆ ನೀರು ಅದೇ ಇಲ್ಲೇ ಬರ್ತಿತ್ತಲ್ಲ ಇಲ್ಲೇ ಬರ್ತಿದ್ವಿ ಇಲ್ಲಿ ಅದು ಇಲ್ಲಿಂದಲೇ ಹಿಂಗೆ ಬರ್ತಾ ಇತ್ತಿದ್ದು ದಮ್ಮೆ ನೀರು ಹೀಗಾಗಿ ಅದು ಮನೆಗೆ ಹೆಂಗೆ ಹೌದು ಅಲ್ಲಿಗೆ ಹೆಂಗೆ ಬರ್ತಿದ್ದೆ ಅದು ಅಲ್ಲಿ ಹಿಂಗೆ ಈ ಮಾರ್ಗ ಎಲ್ಲ ಹಂಗೆ ಆಗಿತ್ತಲ್ಲ ಮಾರ್ಗ ಅಡಿಲಿ ಅದರೊಂದು ಚಳಿ ಕೆಳ ಇಟ್ಕೊಂಡು ಮಾರ್ಗಾಳಿ ಅದಲ್ಲ ಊಟ ಕರ್ಕೊಂಡು ಅದು ಹಾಗೆ ಇದ್ದದ್ದು ಇಲ್ಲಿ ಇತ್ತು ನಡ್ಕೊಂಡು ಹೋಗ್ರೆ ಇಲ್ಲಿ ದಮ್ಮೆ ನೀರಲ್ಲಿ ಅಲ್ಲಿ ಒಂದು ಕೆರೆ ನೀರೇ ಇತ್ತು ಪರ್ಪಿಗೆರೆ ನೀರುಳ್ಳಿ ಇತ್ತು ಅಲ್ಲಿಂದ ಬರ್ತಿತ್ತು ಮೇಲಲ್ಲಿ ಒಯ್ದು ಆ ಪರ್ಪಿಗೆರೆ ಹಾಕಿದ್ದು ಹಾಗೆ ಹೆಸರೇ ಪರ್ಪಿ ಆ ಕೆರೆಗೆ ಹೆಸರು ಪರ್ಪಿಗೆರೆ ಹೇಳಿ ಅಪ್ಪು ಅದು ಮೇಲೆ ನಮ್ದು ಇಪ್ಪುದು ಅದು ಪಪ್ಪಂಗಾಯ್ತುಂಟು ಅದಲ್ಲ ಇಲ್ಲೇ ಇಲ್ಲಿಂದಲೇ ಪರ್ಪಿಗೆರೆ ಹೇಳಿದ್ದು ಅಲ್ಲಿಂದ ನೀರು ಬರ್ತಿತ್ತೀಯ ಅದರಿಂದ ಮೇಲಲ್ಲಿ ಈಗ ಮಾಳಿಗೆ ಸರ್ವವನ್ನು ಹೋಗ್ತದೆ ಅಲ್ಲೊಂದು ಮೇಲೊಂದು ಕೆರೆ ಇತ್ತು ಆ ಕೆರೆ ನೀರು ಅದು ಇತ್ಲಾಗಿ ಈ ಪರ್ಪಿಗೆರೆಗೆ ಬಂದು ಅಲ್ಲಿ ನಿಂಗೆ ಇತ್ಲೆಲ್ಲ ಬರ್ತಿತ್ತು ಇದು ಸಾಮಾನ್ಯ 95ನೇ ಇಸ್ವಿವರೆಗೆ 90ನೇ ಇಸ್ವಿವರೆಗೂ ದಮ್ಮೆ ನೀರು ಬಂದುಕೊಂಡಿತ್ತು ಇತ್ತು ಮತ್ತೆ ಎಲ್ಲ ಈ ತೋಟಕ್ಕೆಲ್ಲ ಅನಿವಾರ್ಯವಾಗಿ ಹಾಗೆ ಹಂಗೆ ಹೊಯ್ಕೊಂಡೆಲ್ಲ ಇತ್ತು ಅದು ಈ ದಮ್ಮೆ ನೀರೆಲ್ಲ ಬಪ್ಪಲ ಇದು ಮಾಡಲಿಲ್ಲ ಅವಾಗ ಕೆಲಸ ಹೊಲಿಕ್ಕೆ ಜಾಣ ನಾಯಕ ಅದು ಮೆಸ್ತಿ ಸೋನಲ್ಲಿ ಅದು ಇತ್ತು ಅದರ ಒಟ್ಟಿಗೆ ಬಟ್ಟೆ ನಾಯಕ ಒಂದು ಕಚ್ಚೆ ಹುಟ್ಟಾಳಿ ಹೇಳಿತ್ತು ಮತ್ತೆ ದಮ್ಮೆ ನೀರು ಹೆಂಗೋಗಿ ಸದಾ ಬಂದು ಕುಡಿತಲ್ಲ ಸಮಯ ಸಾಮಾನ್ಯ ಶಿವರಾತ್ರಿ ಏಪ್ರಿಲ್ಲು ಮಾರ್ಚ್ ಏಪ್ರಿಲ್ನವರೆಗೆ ಬರ್ತೀವಿ ಅಷ್ಟು ಬಂದು ಮಳೆ ಬಂದ ಕೂಡಲೇ ಮತ್ತೆ ಹೆಂಗಾಗ್ತೈತೆ ಆ ಏಪ್ರಿಲ್ ಮೇಲೆ ಸ್ವಲ್ಪ ಸಪುರಕ್ಕೆ ಬಂದು ಶುರುವಾಯಿತು ಮತ್ತೆ ಮನೆ ಖರ್ಚಿಗೆಲ್ಲ ಸಾಕಾಗ್ತಿತ್ತು ಮತ್ತು ಇಲ್ಲೆಲ್ಲ ಕೆರೆ ನೀರೆಲ್ಲ ಬಿಡು ನೀರು ಚೆಪ್ಪಿಕೊಂಡೇ ಇದ್ದದ್ದು ಈ ಇದರಲ್ಲಿ ಕೋರಿಗೆಯಲ್ಲಿ ಹೀಗೆ ಚೆಪ್ಪಿಕೊಂಡೆಲ್ಲ ಇದ್ದದ್ದು ಇದು ಈಗ ಈ ಪೈಪಲ್ಲಿ ಹಾಕಿದ್ದು 92ನೇ ಇಸ್ವಿಯಿಂದ ಮೇಲೆ ತೋಟ ಕೆಳ ತೋಟಕ್ಕೆಲ್ಲ ಸುರಿಗೆ ಕೆಳ ತೋಟಕ್ಕೆ ಹಾಕಿದೆ ಮತ್ತು ಮೇಲೆ ತೋಟಕ್ಕೆ ಹಾಕಿದೆ ಅಲ್ಲಿಗೆಲ್ಲ ಬಿಡು ನೀರಿಗೆಲ್ಲ ಹಾಕಿ ಅಲ್ಲ ಸ್ಪ್ರಿಂಕ್ಲರ್ನೆಲ್ಲ ಹಾಕಿದ್ದೆಲ್ಲ ಈಗ ಶಿವರಾತ್ರಿಯವರೆಗೆ ಒಂದು ಇಲ್ಲಿ ಒಂದು 8-10 ಜೆಟ್ಟು ಹರಿತು ಮೇಲೊಂದು 10-15 ಜೆಟ್ಟು ಹರಿತು ಮತ್ತು ಶಿವರಾತ್ರಿ ನಂತರ ಸ್ವಲ್ಪ ಕಮ್ಮಿ ಆಯಿತು ಪವರ್ ಸಲ ಕಮ್ಮಿ ಆಯಿತು ಮತ್ತು ಇತ್ತೀಚೆಗೆ ಡೀಸೆಲ್ ಪಂಪ್ ಆಗಿದೆ ಅಷ್ಟವರಿಗೆ ಬಿಡು ನೀರಿಲ್ಲ ಈಗ ನಾಡ್ದಿನವರಿಗೆ ಬಿಡು ನೀರಿಗೆ ಸಾಮಾನ್ಯ ಮೇಲೆ ಸಾಮಾನ್ಯ 10-12 ಜೆಟ್ಟು ಹರಿತು ನಾಡ್ದು ಶಿವರಾತ್ರಿ ಈ ವರ್ಷ ಬೇಗ ಅಲ್ಲ ಶಿವರಾತ್ರಿಗೆ 15-16 ಜೆಟ್ಟಿನವರೆಗೆ ಹರಿತು ಮತ್ತು ಶಿವರಾತ್ರಿ ನಂತರ ಅದರ ಸ್ವಲ್ಪ ಕಮ್ಮಿ ಆಗ್ತದೆ ನೀರಿನ ಒತ್ತಡ ಕಮ್ಮಿ ಆಗ್ತದೆ ಮತ್ತೆ ಅಷ್ಟು ಸ್ವಲ್ಪ ಮಳೆ ಬತ್ತು ಮುಂದೆ ಕೂಡ ನಮಗೆ ಸಾಕಾಗುತ್ತೆ ಅದು ಇಲ್ಲಿ ಮೇಲೆ ಮಾರ್ಗದ ಕೆಲಸ ಇಲ್ಲೆಲ್ಲ ಹೆಚ್ಚಿನ ಕಣಿ ಇತ್ತು ದಮ್ಮೆ ನೀರು ಮನೆಗೆ ಹೋಗ್ತಿತ್ತಲ್ಲ ಇಲ್ಲಿ ಅದ್ರ ಎಂತ ಕೆರೆಸಿಕೊಂಡು ಮಾಡಿಕೊಂಡೆಲ್ಲ ತಿಂಗಳಿಗೆ ಒಂದ್ಸತಿ ಇದ್ರ ಕೆರೆಸುತ್ತಿದೆ ಇದರೆಲ್ಲ ಕಾಸು ಎಲ್ಲ ನಿಲ್ಲುವುದಕ್ಕೆಲ್ಲ ಈ ಮಣ್ಣೆಲ್ಲ ಅದರಲ್ಲಿ ಕೆರೆಸೋದಿದೆ ಅವಾಗಿದ್ದು ಹಿಂಗೆ ಬೀಳ್ಕೊಂಡಿತ್ತಿಲ್ಲ ಸೈಡ್ಸೆಲ್ಲ ಕಲ್ಲುಗಳಿದೆ ಈಗ ಕಲ್ಲುಗಟ್ಟಿದ್ದೆಲ್ಲ ಜರ್ಲೆ ಇದ್ದದ್ದು ಒಂದು ಕಲ್ಲು ಕಟ್ಟಿಕೊಂಡೆಲ್ಲ ಇತ್ತು ಅದನ್ನೇ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸತಿ ಕಣಿಯ ರಿಪೇರಿ ಮಾಡೋದಿತ್ತು ಅರೆ ಭೂಮಿ ಕಸು ಏನಾದ್ರು ಬಂದು ಬೀಳೋದಕ್ಕೆಲ್ಲ ಹಂಗೆ ಆಯ್ಕೊಂಡೆಲ್ಲ ಇತ್ತು ಅದ್ರ ದಮ್ಮೆ ನೀರು ಹಗಲು ರಾತ್ರಿ ಬಂದು ಓಡಿಸ್ತದೆಲ್ಲ ಇಲ್ಲಿ ಉಪೇಂದ್ರನ ಅಮ್ಮ ಅಜ್ಜಿ ಸರಸ್ವತಿ ಹೇಳಿ ಭಾರಿ ಅದೆಲ್ಲ ಪಾತ್ರೆ ತೊಳಿ ಹೋಗು ದಮ್ಮೆ ನೀರು ಹೇಳಿಕೊಂಡು ಅದರ ಒಳ್ಳೆ ನೀರು ಒಳ್ಳೆ ರುಚಿಯಾಗಿ ಇವರು ನನ್ನ ಸೋದರ ಮಾವ ಇವರಪ್ಪ ಇದನ್ನು ಸುಮಾರು ಚಾನಲ್ ನೋಡಿರ್ಬೋದು ನೀವೀಗ ತುಳುನಾಡು ಸೊಬಗು ಚಾನಲ್ನಲ್ಲಿ ನೋಡಿರ್ಬೋದು ಇವರ ಮನೆಯದು ಪೂಜೆದು ಫಂಕ್ಷನ್ ಅದೆಲ್ಲ ಮಚ್ಚಿಮಾಲೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ನೋಡಿದ್ದೀರಿ ನಾನೀಗ ಸೋದರ ಮಾವನ ಜೊತೆ ಇದ್ದೇನೆ ಒಂದು ಕೆಲವು ವಿಷಯಕ್ಕೆ ಕೇಳುವ ಅಂತ ಅಂದರೆ ನಾನು ಸಣ್ಣದಿರುವಾಗ ದಂಬೆ ನೀರು ಅಂತ ಮನೆ ಅಂಗಳಕ್ಕೆ ಬರ್ತಿತ್ತು ಅಂದರೆ ಬಿಡು ನೀರು ಅದನ್ನೆಲ್ಲ ಹೇಗೆ ಬರೋದು ಎಲ್ಲಿಂದ ಬರ್ತಿತ್ತು ಅಂತೆಲ್ಲ ಮಾವನ ಹತ್ರ ಕೇಳೋದು ಮತ್ತು ಇನ್ನೊಂದು ಕುತೂಹಲ ವಿಷಯ ನನಗೆ ಸಣ್ಣದಿಂದಲೂ ಇದ್ದದೆ ಅಂತಂದರೆ ನೋಡಿ ಅಲ್ಲಿ ಮೇಲೆ ವಾಹನ ಹೋಗುವ ಮಾರ್ಗ ಅದು ಅದೇ ಕೆಳಗಡೆ ಮನುಷ್ಯರು ಹೋಗ್ಲಿಕ್ಕಾಗ್ತದೆ ನೀರು ಬರ್ತಿತ್ತು ಇದರಲ್ಲಿ ಸೈಡಲ್ಲಿ ದಮ್ಮೆ ನೀರು ಅಂತ ಬರ್ತಿತ್ತು ನೋಡಿ ಇದರ ಬಗ್ಗೆ ಸ್ವಲ್ಪ ಕೇಳುವ ಮಾವನ ಹತ್ರ ನೋಡಿ ಅಲ್ಲಿ ಮೇಲೆ ಮಾರ್ಗ ಇಲ್ಲಿದ್ದು ಸೊರಂಗ ಮನುಷ್ಯರು ಹೋಗ್ಲಿಕ್ಕೆ ಇರೋದು ಎಷ್ಟು ಹೈಟ್ ಎಲ್ಲ ಇದೆಲ್ಲ ಮಾಡಿದ್ದು ನನ್ನ ಅಜ್ಜ ಕೇಳೋ ಅದರ ಬಗ್ಗೆ ಕೇಳೋ ಮಾವ ಇದೀಗ ಎಲ್ಲರೂ ಹೋಗುವಂತ ಅಂದ್ರೆ ನಿಮ್ಮ ತೋಟಕ್ಕೆ ಹೋಗ್ಲಿಕ್ಕಿರೋ ದಾರಿ ಅಲ್ಲ ಇದನ್ನು ಎಷ್ಟು ವರ್ಷದ ಹಳೇದಾಗಿರ್ಬೋದು ಇದನ್ನು ಮಾಡಿ ಸಾಮಾನ್ಯ 68-69ನೇ ಇಸ್ವಿಯಲ್ಲಿ ಇದನ್ನು ಮಾಡಿದ್ದು ನಿಮ್ಮ ಅಪ್ಪ ನನ್ನ ಅಪ್ಪ ರಾಮಚಂದ್ರ ಅಂದರೆ ರಾಮರಾಯರ್ ಅಂತ ಹೇಳ್ತೀವಿ ಇದು ಮೇಲೆ ಮಾರ್ಗ ಅಡಿಲಿ ಸುರಂಗ ಇದನ್ನು ಕೆಲಸ ಮಾಡಿದವರು ಅಲ್ಲೇ ಜಾಣು ನಾಯಕ ಮತ್ತು ಬಾಲಪ್ಪ ನಾಯಕ ಅಂತೇಳಿ 2 ನಾಯಕರು ಇಲ್ಲಿ ಹೊಸ ಜಿಲ್ಲೆ ಬರ್ತೀವಿ ಹತ್ತಿರದ ಊರಿನವರು ಲೋಕಲ್ ಮತ್ತು ಇದನ್ನು JCB ಚಾಲೆ ಮಾಡಿದೆ ಕೊಟ್ಟು ವಿಕಾಸನಲ್ಲೇ ಗರ್ಪಿ ಮಾಡಿದೆ ಅಂತ
ಇದನ್ನು ಸಾಧನೆ ನೋಡಿ ಅದು ಆ ಟೆಕ್ನಾಲಜಿ ಹೇಗೆ ಮಾಡಿದ್ದಾರೆ ಆ ಅಂದ್ರೆ, ಕಾಲದಲ್ಲಿ ಆ ಕಾಲದಲ್ಲಿ ಎಂತ ಮೈಂಡ್ ಉಪಯೋಗಿಸಿ ಅವರು ಮಾಡಿದ್ದಾರೆ ಇಷ್ಟು ದಾರಿ ಹೋಗುವಾಗೆ. ನೋಡಿ ಇದು ಹೇಗೆ ಇದನ್ನ ಟೆಕ್ನಾಲಜಿ ಅವತ್ತೇ ಆಗಿನ ಕಾಲದಲ್ಲಿ ಎಂತ ಯಂತ್ರೋಪಕರಣಗಳಿಲ್ಲದೆ ಈ ರೀತಿ ಎಷ್ಟು ಹೈಟ್ ಬೇಕು ಒಂದು ಹೋಗ್ಲಿಕ್ಕೆ ಅಂತ ಹೇಳುದನ್ನು ಕೂಡ ಮಾಡಿದ್ದಾರೆ ನೋಡಿ ಅಲ್ವಾ ಮಾವ? ಇದನ್ನು ಅಡಿಕೆ ಹೊತ್ಕೊಂಡು ಹೊರಗೆ ಇದು ಕೀಲೆ ಕೂಡ ತಡೀಲಿಕ್ಕೆ ನೋಡಿ ಅಷ್ಟು ಎತ್ತರದಲ್ಲಿ ಇದನ್ನು ಮಾಡಿದ್ದಾರೆ ಹೌದು. ಸರಿಯಾಗಿ ಹೋಗಬೇಕು ಅಂತ ಹೇಳಿ. ಆರಾಮದಲ್ಲಿ ಮತ್ತೆ ಇದು ಎಂತ ತಂಪು ಇದೀಗ ನಿಜವಾಗಿ ಇಲ್ಲಿ ಎಂಥದ್ದು ಒಂದು ಈಗ ಮಾಮೂಲಿ ಇದಕ್ಕೆ ಏನಾದರೂ ಮೇಲಿಂದ ವೆಹಿಕಲ್ ಹೋಗುವ ವೆಯ್ಟ್ ಬಿದ್ದು ಇದು ಮಣ್ಣು ಕೆಳಗೆ ಬರ್ಬೋದು ಅಂತಂದು ಯಾವ ಇದು ತಲೆ ಬಿಸಿ ಇಲ್ಲ ನೋಡಿ ಎಷ್ಟು ಚಂದ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಒಂದು ತೋಟಕ್ಕೆ ಹೋಗ್ಲಿಕ್ಕೆ ಅದೇ ಆ ಮೇಲ್ಗಡೆ ತುಂಬಾ ಎತ್ತರದ ಗುಡ್ಡೆ ಎಲ್ಲ ಇತ್ತು. ಅದನ್ನೆಲ್ಲ ಗರ್ಪ್ ಮಾಡಿ ಸೆಟ್ ಮಾಡಿಸಿ ಮಾರ್ಗ ಮಾಡಿ ಇದೇ ಹಾಗೆ JCB ಇದೇ ಮಳೆಗಾಲದಲ್ಲಿ ಮಣ್ಣು ಕಳಿಸಿ ಮಾಡಿಸಿ ಅಂತ. ಇದೀಗ ಆಕ್ಚುಲಿ ಅದು ಅಜ್ಜನ ಸ್ವಂತ ಜಾಗವಲ್ಲ, ಈಗ ಸಾರ್ವಜನಿಕ ಆಗಿದೆ, ಇದೀಗ ಕೊಟ್ಟಾಗಿದೆ ಪಂಚಾಯತ್ ಸಾರ್ವಜನಿಕ. ಇಲ್ಲಿ ಮೇಲೆ ಇದು ಮೊದಲು ನಾವೆಲ್ಲ ಸಣ್ಣದಿರುವಾಗ ಇಲ್ಲಿ ದಂಬೆ ನೀರು ಅಂತ ಇಲ್ಲಿ ಮೇಲೆ ಕಡೆಯಿಂದ ಒಂದು ಕೆರೆ ಇದೆ, ಅಲ್ಲಿಂದ ಇಲ್ಲಾಗಿ ಬರ್ತಿತ್ತು. ಇದೀಗ ಇದೆಲ್ಲ ಸ್ವಲ್ಪ ಆ ರೀತಿ ಮಾಡ್ಲಿಕ್ಕೆ ಈಗ ಇಂದಿನ ಕಾಲದಲ್ಲಿ ಕಷ್ಟ ಅಂತ ಸ್ವಲ್ಪ ಆಧುನಿಕ ರೀತಿಗೆ ಒಗ್ಗಿಕೊಂಡಿದ್ದೇವೆ ನಾವೆಲ್ಲ. ಈಗ ನೋಡಿ ಅದು ಹೇಗೆ ಬಂದಿದೆ ಅಂತ ನೋಡಿ ನೀವು ನೋಡಿ. ಮತ್ತೆ ಈ ಸೊರಂಗಕ್ಕೆ 82, 83ರಲ್ಲಿ ಹಿರಿಯ ಗುರುಗಳು ರಾಘವೇಂದ್ರ ಭಾರತಿ ಅವರು ಬಂದಿದ್ರು. ನೋಡಿ ಅವ್ರಿಗೆ ಭಾರಿ ಸಂತೋಷ ಆಗಿ ಇಲ್ಲಿ ಮಂತ್ರಕ್ಷತೆ ಎಲ್ಲ ಹಾಕಿ ಹೋಗಿದ್ದಾರೆ. ನಮ್ಮ ತಂದೆ ನೋಡ್ರು ರಾಮರಾಯರು ಇದು ಮಾಡಿದ್ದಾರೆ ಅಂತ ನೋಡ್ಲಿಕ್ಕೆ ಇಲ್ಲಿ 4 ದಿವಸ ಮೊಕ್ಕಮಾಗಿದ್ರು. ಆ ಸಂದರ್ಭದಲ್ಲಿ ಈ ಸೊರಂಗ ಅವರು ಕೂಡ ನೋಡಿದ್ದಾರೆ. ಈಗಿನ ಗುರುಗಳು ಕೂಡ ಬಂದು ರಾಘವೇಶ್ವರ ಭಾರತಿಯವರು ಬಂದು ಇಲ್ಲಿ ಬಂದು ನಮಗೆ ಮಂತ್ರಕ್ಷತೆ ಹಾಕಿ ಹೋಗಿದ್ದಾರೆ. ಭಾರಿ ಒಳ್ಳೆ ಕೆಲಸ ಇದು ಅಂತ ಹೇಳಿ ಅವರು ಇತ್ತೀಚೆಗೆ ಬಂದದ್ದು 2000 ಇಸ್ವಿಯಲ್ಲಿ. ಹಾಗೆ ಬಂದು ಅವರು ಕೂಡ ಇಲ್ಲಿ 2 ದಿವಸ ಕ್ಯಾಂಪ್ ಆಗಿತ್ತು. ಅವಾಗ ನಾವು ಭಿಕ್ಷೆ ಪಾದ ಪೂಜೆ ಎಲ್ಲ ಮಾಡಿದ್ವಿ. ಆ ಸಂದರ್ಭದಲ್ಲಿ ತೋಟ ನೋಡ್ಲಿಕ್ಕೆ ಅಂತೇಳಿ ಇಲ್ಲಿ ಬರುವಾಗ ಇದನ್ನೆಲ್ಲ ಬಂದು ನೋಡಿ. ಇದೀಗ ಮಳೆಗಾಲದಲ್ಲಿ ನೀರು ಬರ್ತದ, ಸೈಡಿಗೆಲ್ಲ ಸ್ವಲ್ಪ ಬರ್ತದೆ, ಊಜಿ ಬರ್ತದೆ, ಏನು ವಿಶೇಷ ಮೇಲಿನೆಲ್ಲ ಏನು ಬರುದಿಲ್ಲ. ಎಲ್ಲೇ ಜೋ ಅಂತ ಮಳೆ ಬರೋ ಬಿಂದು ಬಿಡ್ತದೆ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ಮಳೆಗಾಲ ಕೂಡ ಇಲ್ಲಿ ಇದು ಅಷ್ಟಾಗಿದೆ. ಬೇಸಿಗೆಯಲ್ಲಿ ಅಷ್ಟು ತಂಪು ಇಲ್ಲ. ಬೇಸಿಗೆಗಾಲ ಮಳೆಗಾಲ ಒಳ್ಳೆ ಮಣ್ಣು ಬೆಚ್ಚಗೂ ಉಂಟು, ಬೇಸಿಗೆಗಾಲ ತಂಪು ಉಂಟು. ಇದು ಮೇಲ್ಗಡೆ ಎಲ್ಲಾ ವೆಹಿಕಲ್ ಹೋಗುವಂತ ಮಾರ್ಗವೇ. ಎಷ್ಟು ಲೋಡ್ ಅಂತ ಈಗ ಮಾಮೂಲಿ ಎಲ್ಲಾ ಕಡೆಯಲ್ಲಿ ಯಾವ ಲೋಡ್ ಲಾರಿಗಳು ಟ್ರಕ್ಗಳು ಹೋಗ್ತದೆ ಅದೇ ರೀತಿ ಹೋಗ್ತದೆ ಇಲ್ಲಿ. ಆದ್ರೂ ಕೂಡ ಇದು ವೇಟ್ ತಕ್ಕೊಂಡಿದ ಇಷ್ಟು ಚಂದ ಇರೋದು ನಿಜವಾಗಿ ನಾವು ಅವ್ರನ್ನ ಆಗಿನ ಕಾಲದವ್ರಿಗೆ ಮಾಡಿದವರಿಗೆ ತುಂಬಾ ಶರಣಾಗತಿ ಅಂತಲೇ ಹೇಳ್ಬೇಕು. ಆ ರೀತಿ ಮಾಡಿದ್ದಾರೆ ಅವರು, ಅವರ ಕೆಲಸ ನೋಡಿದ್ರೆ. ಇಲ್ಲಿ ದಂಬೆ ಇಟ್ಟು ಬರ್ತಿತ್ತು ಅದು ಅಲ್ಲ ಮಾವನೀರು, ಈಗ ಇದರಲ್ಲೇ ಮೇಲೆ ಹೋಗ್ತಿತ್ತು. ಅದು ಮತ್ತೂ ತಂಪಾಗ್ತಿತ್ತು ಬೇಸಿಗೆಗಾಲ ಹೋಗುವಾಗ. ಜಾಸ್ತಿ ಬಂದ್ರೆ ಇಲ್ಲಿ ಸಮಲ್ತಿತ್ತು. ಹೋಗಿ ನೋಡಿ ಇದೆಲ್ಲ ಮುರ ಹೇಗೆ ಇದನ್ನೆಲ್ಲ ಕೊಟ್ಟು ಪಿಕಾಸಿನಲ್ಲಿ ಕುಟ್ಟಿ 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 ಮಾಡಿದಂತ ಕೆಲಸಗಳು ಆ ಕಾಲದಲ್ಲಿ. ಬರೀ ಇದನ್ನ ಇನ್ನೊಂದು ಇದು ನಮಗೆ ಮನುಷ್ಯರು ಹೋಗ್ಲಿಕ್ಕೆ ಇನ್ನೊಂದು ಬದಿಯಲ್ಲಿ ಉಂಟು ಮಳೆಗಾಲದ ನೀರು ಹೋಗ್ಲಿಕ್ಕೆ, ಅದು ಇದೀ ಕರ್ಗಲ್ಲೆ. ಅದನ್ನು ಕೂಡ ಹಾಗೆ ಇದೆಲ್ಲ ಅವಾಗ ಒಂದು ಭಾರತೀಯರು ಮತ್ತೊಬ್ರು ಬಂದಿರು. ಇಲ್ಲಿ ಪಟ್ಟೆ ಹತ್ತಿರ ಒಂದು ಮುಸ್ಲಿಮನವರು ಬಂದಿದ್ರು. ಅಚ್ಚಾರು, ಬಳ್ಳಿಗುಂಜಿ ಇಂಥದ್ದು ಸೌಕರ್ಯಗಳೆಲ್ಲ ಬಂದು ಅವರು ಕೂಡ ಈ ಜಾಣವನ್ನು ಒಟ್ಟಿಗೆ ಸೇರಿಕೊಂಡು ಕೆಲಸ ಮಾಡಿದವರು. ಹಾಗೆ ಕಾಲದಲ್ಲಿ ಕೆಲಸ ಮಾಡಿದವರು ಇದ್ದಾರ ಇಲ್ಲಿ ಇರ್ಲಿಕ್ಕಿಲ್ಲ ಅಲ್ಲ. ಇದ್ರೆ ಇನ್ನೊಂದು ಸೈಡ್ ಇದು ಈ ಮೇಲೆಗಡೆ ಮಾರ್ಗ. ಇದೀಗ ಎಷ್ಟು ಹೈಟ್ ಇಂದ ಮೇಲಿಂದ ಕೆಳಗೆ ತನಕ ಉಂಟು ನೋಡಿ. ಇವನು ನಮ್ಮ ಮಾವನ ಮಗ ಸಣ್ಣವನು, ಇವನು ಇಷ್ಟು ಉದ್ದ ಇದ್ದಾನೆ ನೋಡಿ. ಇವನು ಇಂಥವರಿಗೆ ಕೂಡ ಹೋಗ್ಲಿಕ್ಕೆ ಕೂಡ ಆರಾಮದಲ್ಲಿ ಆಗುವಾಗ ಉಂಟು ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಎಷ್ಟು ಯೋಚನೆ ಮಾಡಿದ್ದಾರೆ. ಇವನು ಉದ್ದ ನಮ್ಮ ಹಾಗೆ ಇವನಿಗೂ ಕೂಡ ಹೋಗ್ತಿದ್ರು ಕೂಡ ಆರಾಮದಲ್ಲಿ ಹೋಗ್ಬೋದು ಅಲ್ಲ. ನಿನಗೆ ಹೋಗ್ಲಿಕ್ಕೆ ಆಗ್ತದಲ್ಲ. ಹೌದು, ಮಾವನ 2ನೇ ಮಗ ಈಶ್ವರಚಂದ್ರ, ದೊಡ್ಡವನು ಮಣಿಪಾಲದಲ್ಲಿ ಪ್ರೊಫೆಸರ್ ಆಗಿದ್ದಾನೆ. ಇವನು ಸಣ್ಣವನು, ಏನು ಜಾಬ್ ಅಲ್ಲಿ ಇದ್ದವನು ಬಿಟ್ಟು ಈಗ ಕೃಷಿಗೆ ಇಳಿದಿದ್ದಾನೆ. ಹೌದು, ಅದನ್ನ ನೋಡಿಕೊಂಡು ಇದೀಗ ಇನ್ನೊಂದು ನೀರು ಹೋಗುದು ಕಾಣ್ತದ. ಅಲ್ಲಿಗೆ ಹೋಗ್ಬೇಕಷ್ಟೇ, ಹೋಗ್ಬೋದು ಅಲ್ಲಿಗೆ. ಇದೆಂತ ಕೆರೆ ಮಾವ? ಈ ಕೆರೆ ನೀರು ಇಡೀ ಕಾಗಿನ ತೋಟಕ್ಕೆ ಬೇಕಾಗ್ತದೆ. ಒಂದು 10 ಜಟ್ಟು ಸರಾಸರಿ ಆಗ್ತದೆ ಶಿವರಾತ್ರಿವರೆಗೆ. ಇದು ವರ್ತೆ ಕೆರೆಯ ವರ್ತೆಗೆ ಮೇಲಿಂದ ಬಂದು ಬರ್ತದೆ ಅದು. ಇದೆಷ್ಟು ಆಳ ಇರ್ಬೋದು ಈ ಕೆರೆ? ಏನಿದ್ರು ಒಂದು
3 ಕೋಲ್ ಅಂದರೆ 6 ಅಂದರೆ 10 ಫೀಟ್ 10 ಫೀಟ್ ಅಂದಾಜು. ಈ ಕೆರೆ ನೀರು ನಮ್ಮ ಇಡೀ ಕೆಳ ತೋಟಕ್ಕೆ ಒಂದು 10 ಎಕರೆ 8 ಎಕರೆ ಜಾಗಿಗೆ ಅದು ಇಡೀ ಕವರ್ ಆಗುತ್ತೆ. ಈಗ ಇದು ಮಾತ್ರ ನೀರಪ್ಪ ಇದು ಮಾತ್ರ ಇದು ಕರ್ಗದ್ದು ಗ್ರೇಟ್ ಇದೆ. ಈ ಕರ್ಗ ಇಳಿಸೇ ನಿಂತಿತ್ತು ಅದಾದರೆ ಇದು ಇದ್ದಿಲ್ಲಕ್ಕೆ ಅಂತ ಕೊಟ್ಟು ಕಸಿ ಮಣ್ಣು ಗೊತ್ತು ಹೋಗ್ತೀವಿ ಆಟ ಆಡುವಾಗ ಈಗ ಹೋಗ್ತಾ ಹೆದರ್ಸುದಲ್ಲ. ಇದು ಸ್ಟ್ರೈಟ್ ಇಲ್ಲ, ಸ್ವಲ್ಪ ಓವರ್ ಇದ್ದ ಅದಕ್ಕೆ ಕಲ್ಲು ಸಿಕ್ಕಿದಂಗೆ ಕಲ್ಲು ಸಿಕ್ಕಿದಂಗೆ ತಗೊಂಡು ಹೋಗಿಲ್ಲ. ಇದೆಲ್ಲ ಬೆಡಿ ಎಲ್ಲ ಹಾಕಿ ಇದು ಸಿಮೆಂಟ್ ಹಾಕ್ಸಿಲ್ಲ, ಇದು ಸಿಮೆಂಟ್ ಆಗಿದೆ, ಇದು ಪೈಪ್ ಆಗಿದ್ದು. ಅದೇ ಪೈಪ್ 95 ಇಸವಿ. ತೋಟ ಕೆಳಗೆ ಇದು ತೋಟಕ್ಕೆ ನೀರು ಇದರಲ್ಲಿ 3 ಇಂಚಿನ ದೊಡ್ಡ ಪೈಪ್ ಇದೆಯಾ ಅರಂಗಲ್ ನೀರು ನೋಡಿ. ಅಲ್ಲಿ ನಾವು ನೋಡಿದ್ದೀಗ ಮಣ್ಣಿನದ್ದು ಅಲ್ಲಿ ನೋಡಿದ್ದು ಜನ ಮನುಷ್ಯರಿಗೆ ಹೋಗುವಾಗೆ. ಇದೀಗ ಮಳೆಗಾಲ ಇಲ್ಲಿ ನಿಜವಾಗಿ ತೋಡು. ಈ ತೋಡಿನ ನೀರು ಅಲ್ಲಿಂದ ಬರಲಿಕ್ಕೆ ಅದೇ ರೋಡನ್ನು ಕ್ರಾಸ್ ಮಾಡಿದ್ದು ಈ ಸುರಂಗ. ಈ ಸುರಂಗದ ಮೂಲಕ ನೀರು ಬರ್ತಾ ಇರೋದು. ಇದರಲ್ಲಿ ಸಿಕ್ಕಿದ್ದು ಪೂರ್ತಿ ಕರ್ಗಲ್ ಅಲ್ಲಮ್ಮ, ಕರ್ಗಲನ್ನು ಯಾವ ರೀತಿ ಮಾಡಿ ಹೇಗೆ ಕೊರೆದ್ರು ಅಂತ ನೋಡಿದರೆ ಆಶ್ಚರ್ಯ ಆಗ್ತದೆ. ಬನ್ನಿ ಮಾವನ ಹತ್ರ ಕೇಳುವ. ಮಿಷನ್ ಏನು ಇರಲಿಲ್ಲ, ಕತ್ತಿಯಲ್ಲಿ ಮತ್ತೆ ಬೆಡಿ ಹಾಕಿ ಮದ್ದು ಹಾಕಿ ಓಡಿಸುವಂಥದ್ದು ಮಾಡಿದ್ದಾರೆ ಮತ್ತೆ ಆದಷ್ಟು ಪಿಕಾಸು ಇಂಥರಲ್ಲೇ ಗುಟ್ಟಿ 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 ಹುಳಿಯೆಲ್ಲ ಹಾಕಿ ಮಾಡಿದಂಥ ಇದು ಕಲ್ಲುಗಳು. ಅದನ್ನು ಇದು ಮಳೆಗಾಲದ ನಮಗೆ ನೀರು ಹೋಗ್ಲಿಕ್ಕೆ, ಅದು ಮನುಷ್ಯರು ಹೋಗ್ಲಿಕ್ಕೆ, ಇದು ಮಳೆಗಾಲದ ನೀರು ಹೋಗ್ಲಿಕ್ಕೆ. ತೋಟ ಎಲ್ಲ ಹಾಕಿ ಮಾಡಿ ನೋಡಿ. ಇದೆಲ್ಲ ಕರ್ಗಲ್ ನೋಡಿದು. ಆಗಿನ ಕಾಲದ ಮಾನವ ಶ್ರಮ ನಿಜವಾಗಿ ಮೆಚ್ಚಲೇಬೇಕಲ್ಲ, ಹೇಗೆಲ್ಲ ಮಾಡಿದ್ದಾರೆ ಅಂತ. ಇದು ಕೂಡ ಅದೇ ಇಸಿವಿ ಸಾಮಾನ್ಯ, ಅದೇ ಒಟ್ಟೊಟ್ಟಿಗೆ 69 68 69 ಇದೆ ಕರ್ಗಲೆಲ್ಲ. ನೀರು ಸ್ವಲ್ಪ ಉಂಟು ಅಷ್ಟೇ ನೋಡಿ. ಈಗ ನೀರು ಇರುವ ನೀರು ಕೂಡ ಎಷ್ಟು ಚಿತ್ರದುರ್ಗದ ಕಲ್ಲಿನ ಕೋಟೆ ಆಗಿ ಉಂಟು ನೋಡಿ. ಹೌದು ಹೌದು, ಚಿತ್ರದುರ್ಗದ ಕಲ್ಲಿನ ಕೋಟೆ ನೋಡಿ. ಅಲ್ಲಿ ಮೇಲೆ ಎಲ್ಲ ಹೇಗೆ ಉಂಟು ಅಂತ ನೋಡಿ. ತೋಟಕ್ಕೆ ಇದೊಂದು ಹಾಗೆ ಮದ್ದು ಹಾಕಿ ಹಾಗೆ ಹೊಡಿಸುವಂಥದ್ದು, ಕುರುಗು ಅದರದ್ದು ಹಾಗೆ ಹೊಡೆದು ಹಾಗೆ ಹೊಡೆದದ್ದು. ತೋಟ ಅಂತ ನಾವು ಹಳ್ಳಿ ಭಾಷೆಯಲ್ಲಿ ಹೇಳ್ತೇವೆ, ಹೇಗೆ ಅಂತ ಗೊತ್ತಿಲ್ಲ. ಅದಕ್ಕೆ ಹೀಗೇನೋ ಒಂದು ಔಷಧಿ ಹಾಕಿ ಕಲ್ಲು ಹೊಡೆಯೋ ರೀತಿ ಮಾಡಿ ನೋಡಿ ಈ ಥರ ಮಾಡಿದ್ದಾರೆ ಆಗಿನ ಕಾಲದಲ್ಲಿ. ಅದು ಅಲ್ಲಿ ಮಾಡಿದ ಕೆಲಸಗಾರರೇ. ನೋಡಿ ಇದು ಹೇಗೆ ಉಂಟು. ಇಲ್ಲಿ ಒಯ್ದ ಯಾವ ಕಾಲಕ್ಕೂ ಜಗ್ಗುಲಿ ಜಗ್ಗ ಒಳ್ಳೆಯ ಕಾಲಗಾಲ ಇಲ್ಲೇ ಕಾಲಗಾಲ. ಸ್ಲ್ಯಾಬ್ ಇಲ್ಲ, ಸಿಮೆಂಟ್ ಇಲ್ಲ, ಕಾಂಕ್ರೀಟ್ ಇಲ್ಲ, ಎಂತ ಇಲ್ಲದೆ ಬರೀ ಇದೇ ಈ ಆಗಿನ ಕಲ್ಲಡೆ. ಅವ್ರಿಗೆ ಹೇಗೆ ಗೊತ್ತಿದ್ದಿರ್ಬೋದು ಇಲ್ಲಿ ಕಲ್ಲಿರ್ಬೋದು, ಇದನ್ನು ಯಾವ ಥರ ಮಾಡಬೇಕು, ಎಷ್ಟು ಮುಂದೆಗೆ ಎಷ್ಟು ಲೋಡ್ನ ವೆಹಿಕಲ್ ಹೋಗ್ಬೋದು, ನಾವು ಎಷ್ಟು ಮಾಡಬೇಕಾದಿತ್ತು ಅಂತ ಹೇಳುವ ಕಲ್ಪನೆ ಅವರಿಗೆ ಹೇಗೆ ಇದ್ದಿರ್ಬೋದು. ಆದರೂ ಮಾಡಿದ್ದು ನಿಜವಾಗಿ ಗ್ರೇಟ್. ನೋಡಿ ಹೇಗಿರುವ ಕಲ್ಲು ಹೇಗೆ ಮಾಡಿದ್ದಾರೆ ನೋಡಿ. ಇದು ಕೂಡ ಹೈಟ್ ಅಷ್ಟೇ ಕೊಟ್ಟಿದ್ದಾರೆ, ಇದು ಕೂಡ ಹೈಟ್ ಅಷ್ಟೇ ಕೊಟ್ಟಿದ್ದಾರೆ. ಮನುಷ್ಯರು ಕೂಡ ಹೋಗುವಾಗ ಕೂಡ ಇದು ಮಾಡಿದ್ದಾರೆ. ನೀರಿಗೆ ಹೋಗುವಾಗ ಏನಾರು ಖಾಲಿ ನೀರಿಗೆ ಕಸ ಏನಾರು ಸಿಕ್ಕಿದ್ದಾರೆ ಅಂದರೆ ಅದನ್ನು ತೆಗಿಲಿಕ್ಕೆಲ್ಲ ಹೋಗ್ಬೇಕಲ್ಲ, ಅದನ್ನು ತಡಿಬೇಕು. ಇಡೀ ಹೀಗೆ ಮಾಡಿ ಇದು ಕೂಡ ಮೇಲೆ ವಾಹನಗಳೆಲ್ಲ ಹೋಗುತ್ತದೆ. ಅದೇ ರಾಮಚಂದ್ರಯ್ಯನವರ ಕೆಲಸವೇ ಇದು. ಅದು ಎಲ್ಲ ಹೀಗೆ ಇದ್ದದ್ದು ಅಲ್ಲ, ಕಟ್ಟಿದ್ದದು ಹಾಗೆ ಇದ್ದದ್ದು. ಏನು ಕಟ್ಟಿದ್ದಲ್ಲ ಏನಲ್ಲ, ಅದು ಕೂಡ ಪ್ರಕೃತಿಯ ಇದರಲ್ಲೇ ಉಂಟು. ಹಾಗಿದ್ದ ಕಲ್ಲನ್ನು ಕೊರೆದು ಇದು ಮಾಡಿದ್ದು ನೋಡಿ. ಇಲ್ಲೆಲ್ಲ ಅರ್ಧ ಅದನ್ನೆಲ್ಲ ಹೊಡೆದೆಲ್ಲ ಹೀಗೆ ಹಾಸಿನ ಆಗಿತ್ತು, ಅದನ್ನೆಲ್ಲ ಕೊರೆದು ಗಂಟೆ ಮಾಡಿಸಿ ನೀರೆಲ್ಲ ಹೋಗ್ಲಿಕ್ಕೆ ದಾರಿ ಆಗಬೇಕಲ್ಲ. ಪ್ರಕೃತಿ ವಿಸ್ಮಯಗಳಲ್ಲಿ ಏನೆಲ್ಲ ಇದೆ ಅಂತ ಹೇಳೋದೇ ಆಶ್ಚರ್ಯ. ಅದೇ ಅವರ ಕಾಲದಲ್ಲಿ ಎಷ್ಟು ಇದೇ ಥರದಾಗಿತ್ತು. ಇದನ್ನೆಲ್ಲ ಕೊರೆದು ಹೀಗೆ ಮಾಡಿ
ಗಂಡಿ ಮಾಡಿ ಮಾಡಿದ್ದು. ಕಲ್ಲಲ್ಲಿ ತಂದಿಲ್ಲಿ ಕಟ್ಟಿದ್ದ ಈ ಕುಲ ಹೊಡೆಯುವಾಗ ಅಲ್ಲಿ ಸಿಕ್ಕಿದ ಕಲ್ಲನ್ನೆಲ್ಲ ಕಲ್ಲಗಟ್ಟನೆ ಮಾವ ಇದು ಈ ಕಲ್ಲೆಲ್ಲ ಅಲ್ಲಿ ಈಗ ಸೊರಂಗದಿಂದ ಬಂದ ಕಲ್ಲೇ ಮಾವ? ಅದರಿಂದ ಬಂದದ್ದನ್ನು ಇಲ್ಲಿ ಮಾಡಿ ಕಟ್ಟಿದ್ದೆ. ಹೌದಾ? ಬೇರೆ ಇದೆಲ್ಲ ಗುಡ್ಡೆ ಆಗಿತ್ತು, ಅದನ್ನು ತಟ್ಟು ಮಾಡಿ ಇದು ಮಾಡಿದ್ದೀನಿ. ಚಂಡೆ ಬಲ್ಲೆ ಅಂದರೆ ಇಲ್ಲಿ ಹಗಲು ಹೋಗಲಿಕ್ಕೆ ಕೂಡ ಭಾರಿ ಬಂಗ ಅಷ್ಟು ಬಲ್ಲೆ ಇತ್ತು. ಅದನ್ನು ರಾತ್ರಿ ಹಗಲೇ ಹೋಗಲಿಕ್ಕೆ ಅಷ್ಟು ಅಂತ ಮುಳ್ಳಿನ ಚಂಡೆ ಬಲ್ಲೆ ಅಂತ ಹೇಳಿ ಹೇಳುದು ಅದಿತ್ತು. ಅದನ್ನೆಲ್ಲ ಕಟ್ಟಿ ಮತ್ತೆ ಮಳೆಗಾಲ ಕಟ್ಟು ಮಾಡಿಸಿ ಅಲ್ಲಿದ್ದ ಕಲ್ಲನ್ನು ತೆಗೆದು ಇಲ್ಲೆಲ್ಲ ಕಟ್ಟಿದ್ದು ನೋಡಿ. ಇಲ್ಲಿಗೆ ಮಾಡಿದಲ್ಲ ಇದೇ ಕಟ್ಟಿದ ಕಲ್ಲುಗಳು ಇದೆಲ್ಲ ಸಪ್ರೇಟ್. ಒಂದು ಪಳ್ಳಿಗುಂಜಿ ಅಂತ ಹೇಳಿ ಮುಸ್ಲಿಮು ಪಳ್ಳಿಗುಂಜಿ ಮತ್ತು ಅಚ್ಚಾರು ಮತ್ತು ಜಾಣನಾಯಕರು ಅವರೆಲ್ಲ ಇದ್ದರು. ಕಳ್ಳಿ ಕಟ್ಟಿ ಅಲ್ಲಿ ಸೊರಂಗದ ನೀರು ಹೋಗುವ ಸೊರಂಗ ನೋಡಿದೇವಲ್ಲ, ಅಲ್ಲಿ ಸಿಕ್ಕಂತ ಕಲ್ಲುಗಳನ್ನೆಲ್ಲ ಈ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ. ಈಗ ಕಲ್ಲುಗಟ್ಟನೆ ಅಂತ ಹೇಳ್ತೇವೆ ನಾವು. ಇಲ್ಲಿ ಹೋಗ್ಲಿಕ್ಕೆ ಕೂಡ ಮೇಲೆ ದಾರಿ ಕೂಡ ಕಲ್ಲಿನಲ್ಲೇ ಕಟ್ಟಿದ್ದಾರೆ. ಹೌದು ಹೌದು. ಯಾವುದಕ್ಕೀಗ ಪಾಲಗಿಲ್ಲದ ಅವಶ್ಯಕತೆ ಇಲ್ಲ. ಸೈಡಲ್ಲಿ ಮೇಲೆ ತೋಟಕ್ಕೆ ಹೋಗ್ಲಿಕ್ಕೆಲ್ಲ ಹೌದು. ಇದು ನೀರಲ್ಲಿನವರು ನಾವು ಈಗ ಇದೆಲ್ಲ ವರ್ತಗಳೆಲ್ಲ ಮೇಲಿನಂಥ ಗುಡ್ಡೆಗಳೆಲ್ಲ ವರ್ತಗಳದ್ದೆಲ್ಲ ಇದಷ್ಟೇ. ಇದೆಲ್ಲ ಆಚಾರ ಈಚಾರ ಗುಡ್ಡೆಗಳು. ಅದನ್ನು ತಟ್ಟು ಮಾಡಿ 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 ಗಿಡ ಹಾಕಿ ಅಡಿಕೆ ಮಾಡಿಸಿದ್ದ ಇದಾಗರ ಅಜ್ಜ ಇರುವಾಗ ಎಲ್ಲ ಗುಡ್ಡೆ ಇದ್ದದ್ದು. ಗುಡ್ಡೆ ಇದ್ದದ್ದು. ಮತ್ತೆ ಅವರು ಇದನ್ನು ಇಲ್ಲಿ ಬಂದು ಕುಳಿತ ಮೇಲೆ ಇದನ್ನೆಲ್ಲ ತಟ್ಟು ಮಾಡಿ ಆ ಕಲ್ಲುಗಟ್ಟಿನಲ್ಲಿ ಇಳಿಸಿ ಮಳೆಗಾಲ ಪೂರ ನೀರು ಮಣ್ಣಿನೆಲ್ಲ ಸ್ಟೆಪ್ ಮಾಡಿದಾಗ ಮಾಡಿ ಹಾಗೆ ಮಾಡಿ. ನೀವೆಲ್ಲ ಸಣ್ಣ ಇದ್ದೀರಿ. ಆ ಸಣ್ಣಪ್ಪ ನಮಗೆಲ್ಲ ಬರ್ತದೆ ಅಂತೇಳಿ ಅಷ್ಟೇ. ನನಗದು 10 ಅಮ್ಮ ಸ್ವಲ್ಪ ಸ್ವಲ್ಪ ಅಮ್ಮನಿಗೆಲ್ಲ ಸ್ವಲ್ಪ ದೊಡ್ಡವಳ ನನಗೊಂದು ಎಷ್ಟು 8, 9, 10 ವರ್ಷದ ಅವಳಾಗಿ. ಅವರಿಗೆಲ್ಲ ನಾನು ಸ್ವಲ್ಪ 10 ವರ್ಷ ಜಾಸ್ತಿ. ಅವ್ರದ್ದು 20, 18, 20 ಅಂದಾಜಿನ ಇರ್ಬೋದು. ಅವರಿಗೆ ಸ್ವಲ್ಪ ಅಲ್ಲ ಅಕ್ಕಂದ್ರೆ ಅಲ್ಲಿ ಇದ್ದದ್ದಲ್ಲ, ನಾನು ಸ್ವಲ್ಪ ಸಣ್ಣ. ನಾನು ಮಾವನ ದೊಡ್ಡ ಅಕ್ಕನ ಮಗಳು ಆದ ಕಾರಣ ನನಗೆ ಮಾವ ಮತ್ತೆ ಮಾವನಿಗಿಂತಲೇ ಮೊದಲಿನೊಬ್ಬರು ಅಕ್ಕ ಇದ್ದಾರೆ, ಸಾವಿತ್ರಿ ಅಂತ. ಮತ್ತು ಮಾವನಿಗಿಂತ ತಂಗಿಯೊಬ್ಬರು ಲಲಿತಾ ಅಂತ ಇದ್ದಾರೆ. ಹಾಗೆ ಹೆಚ್ಚು ಇವರೊಟ್ಟಿಗೆ ನಾನು ಇಲ್ಲಿ ರಜೆಯಲ್ಲಿ ಬಂದರೆ, ರಜೆ ಅಂದರೆ ಶಾಲೆಗೆ ಹೋಗ್ಬೇಕಾದ್ರೆ ಮೊದಲು ಕೂಡ ಬಂದು ನಿಲ್ಲೋದೆಲ್ಲ ಇತ್ತು. ಅಜ್ಜ ಜೊತೆ ಎಲ್ಲ, ಇವ್ರ ಮಾವ ಚಿಕ್ಕಮ್ಮನ ಜೊತೆ ಎಲ್ಲ. ಹಾಗೆ ನನಗೆ ಸ್ವಲ್ಪ ಸಲಿಗೆ ಜಾಸ್ತಿಯೇ ಇತ್ತು ಆ ಲೆಕ್ಕದಲ್ಲಿ. ಈಗಲೂ ಕೂಡ ಹಾಗೆ ಇದೆ. ಅದು ಎಲ್ರಿಗಿದೆ. ಈಗ ನಮಗೆ ಮಾತ್ರ ಅಲ್ಲ, ನಮ್ಮ ಮಕ್ಕಳಿಗೂ ಈಗ ಆ ಸಲಿಗೆ ಕೂಡ ಸಿಕ್ಕಿದೆ. ಅದು ನನ್ನ ಮಕ್ಕಳಿಗೂ ಹಾಗೆ, ನನ್ನ ಮೊಮ್ಮಕ್ಕಳಿಗೂ ಹಾಗೆ ಅದನ್ನು ಹಾಗೆ ಮುಂದುವರಿತಾರೆ. ಯಾರೊಬ್ಬನು ಕೂಡ ಈಗ ಅಜ್ಜಿ ಜೊತೆಗೆ ನಾವು ಹೇಗೆ ಇದ್ದೆವೋ ಅದೇ ರೀತಿ ಮಾವ ಅತ್ತೆ ಒಟ್ಟಿಗೆ ಇದ್ದೆವು. ಈಗ ಅದೇ ರೀತಿ ಮಾವನ ಮಕ್ಕಳೊಟ್ಟಿಗೂ ನಾವಿದ್ದೇವೆ. ಅದು ಈ 3 ಜನರೇಷನ್ನ ಪ್ರೀತಿ ಅಂತ ಹೇಳ್ಬೇಕಷ್ಟು, ನಮಗೆ ಕೊಡ್ತಾ ಇರೋ ಪ್ರೀತಿ ಅಂತ. ಅದು ನನ್ನ ಪುಣ್ಯಕ್ಕಳು ಹಾಗೆ ಅವರಿಗೆ ಹಾಗೆ ನಾವೀಗ ಈ ನಾವೆಲ್ಲ ಸೇರಿದ್ರೆ ಅಜ್ಜಿ ಮನೆಗೆ ಬಂದ್ರೆ ನನ್ನ ಅಜ್ಜಿ ಮನೆಗೆ ಮಾತ್ರ ಬಂದದ್ದು ಅಂತ ನಮಗೆ ಆಗುದಿಲ್ಲ. ನನ್ನ ಗಂಡ, ನನ್ನ ಈಗ ಚಿಕ್ಕಮ್ಮನ ಮಕ್ಕಳ ಗಂಡ ಹೆಂಡತಿ ಅವರಿಗೂ ಕೂಡ ಈಗ ನನ್ನ ಮಗಳಿಗೆ ಆಗಲಿ, ನನ್ನ ಚಿಕ್ಕಮ್ಮನ ಅವರ ಮೊಮ್ಮಕ್ಕಳಿಗೆ ಕೂಡ ಇಲ್ಲಿಗೆ ಬಂದ್ರೆ ಅವರ ಅಜ್ಜಿಯ ಮನೆಗೆ ಹೋದಷ್ಟೇ ಪ್ರೀತಿ, ಹೋದಷ್ಟ ಅಂತ ಸಲುಗೆ ಇರುವುದು ನಮಗೆ ನಿಜವಾಗಿ ಹೆಮ್ಮೆಯ ವಿಷಯ ಅಂತ ಹೇಳ್ತೇನೆ. ನಮಗೂ ಬಹಳ ಸಂತೋಷ. ನೋಡ, ಮುಂದಿನ ದಿನಗಳಲ್ಲಿ ಕೆಲವೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಈ ನಮ್ಮ ಅಜ್ಜಿ ಭಜನೆ ಎಲ್ಲ ಮಾಡಿದ್ದಾರೆ ನೋಡಿ. ನೀವು ನೋಡಿರ್ಬೋದು, ಇವರು ನನ್ನ ಅಮ್ಮ, ಚಿಕ್ಕಮ್ಮ ಮತ್ತೆ ಮಾವ ಎಲ್ಲ ಸೇರಿಕೊಂಡು ಒಂದು ಭಜನೆ ಹಾಡು ಹಾಡಿದ್ನು ಹೇಳಿರ್ಬೋದು ನೀವು ನಮ್ಮ ಚಾನಲ್ಲಿ. ನಮಗೆ ಮೇನ್ ಎಂತ ಅಂದ್ರೆ ಈ ಹಳೆ ಕಾಲದವರು ಅವನು ಮಾಡಿಕೊಂಡಿದ್ದದ್ದು ಈಗಲೂ ಮುಂದುವರಿಸ್ತಾ ಇದ್ದಾರೆ ಅಂತ ಹೇಳೋದನ್ನು ನಿಮಗೊಂದು ಈ ಚಾನಲ್ ಮೂಲಕ ತೋರಿಸುವಂತ ಒಂದು ಇಷ್ಟ ಆಯಿತು. ಹಾಗೆ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಯೋಚನೆ ಮಾಡಿದ್ದೇನೆ ಈ ವಿಡಿಯೋ. ನೋಡ ಈಗ ಮತ್ತೆ ಮುಂದೆ ಏನಂತ ನೋಡುವ. ಹೀಗೆ ಈಗ ಒಂದು 2-3 ಕಡೆ ಮಾಡಿದ್ದಾರೆ. ಸ್ಟೆಪ್ಪಿನಾಗ ಕಲಾಘಟನೆಗಳು ಉಂಟು. ಇದು ಒಂದಲ್ಲ, ಇನ್ನು 3 ಕಡೆ 4 ಕಡೆಯಲ್ಲೂ ಉಂಟು. ಅಲ್ಲಿ ಕೂಡ ಹೀಗೆ ಮಾಡಿದ್ದಾರೆ. ಅದು ಕೂಡ ಹೀಗೆ ಕಟ್ಟಿದ್ದಾರೆ. ಹಾಗೆ ಮಾಡಿದ ಅಲ್ಲಿ ಬರುವ ನೀರು ಕೂಡ ಅದೇ ಅದರದ್ದೇ ಅದನ್ನ ಮೇಲೆ ವರ್ತದಿಂದ ಬರುವಂಥದ್ದು. ನೋಡಿ, ನಾವೀಗ ಜನವರಿ ಕೊನೆಯಲ್ಲಿದ್ದೇವೆ. ಇನ್ನೇನು 10-15 ದಿವಸದಲ್ಲಿ ಶಿವರಾತ್ರಿ ಬರ್ತದೆ. ಆದರೂ ಕೂಡ ಗುಡ್ಡೆಯಿಂದ ಬರ್ತಾ ಇರುವ ಅಂದರೆ ಹೊರತ ನೀರು ಈಗಲೂ ಕೂಡ ಇಷ್ಟೊಂದು ಬರುವುದು ನಿಜವಾಗಿ ಪ್ರಕೃತಿಯ ಕೊಡುಗೆ ಅಂತ. 2 ಇಂಚಿನ ನೀರು ಇರ್ಬೋದು. ಹೌದು ಹೌದು. ಇದನ್ನು ಈ ನೀರು ಮಾಡಿ ಇನ್ನೊಂದು ಕೆರೆಗೊಂದು ಉಂಟು ಸಂಗ್ರಹ ಮಾಡಿ ಅದನ್ನು ಮತ್ತೆ ಕೆಳಗೆ ತೋಟಕ್ಕೆ ಹಾಕಿ ಚೆನ್ನಾಗಿ ಹಾಗೆ
ಈಗಲೂ ತಣ್ಣಗಿರ್ಬೋದಲ್ಲ ಅಮ್ಮ? ತಂಪುಂಟು. ಆ ಸುರಂಗದ ನೀರು ಕೂಡ ತಂಪಿತ್ತಲ್ಲ. ಯಾವುದು ಶೀತ ಗೀತ ಯಾವುದು ಆಗಲಿಲ್ಲ, ಅಷ್ಟೇ ಪ್ಯೂರ್ ಫಿಲ್ಟರ್ ಆದ ನೀರಿನಾಗ ಸೂಪರ್ ಉಂಟು ನೀರು. ಓ, ಮೀನು ಉಂಟು ಮಾವ ಇದರಲ್ಲಿ. ಮೀನು ಹಾಕಿದೆ, ಅವು ಕೂಡ ನೀರು ಹಾಕ್ಬೇಕಲ್ಲ ಅವರು ಪ್ರಾಣಿಗಳಿಗೆ, ಹಾಗೆ. ಹೌದಲ್ಲ, ಅಲ್ಲಿ ಓಡ್ತಾ ಉಂಟು. ಮೀನುಗಳು ಹೀಗೆ ಇದು ಇತ್ತೀಚೆಗೆ ಮೇಲಿಂದ ಪೈಪ್ ಹಾಕಿ ಎಲ್ಲ 3 ಇಂಚಿನ ಪೈಪ್ ಹಾಕಿ ನಾವೀಗ ಚಟ್ಟಿನ ಇದಕ್ಕೆಲ್ಲ ಹಾಕಲಿಕ್ಕೆ ಮಾಡಿದ್ವಿ. ಇದೊಂದು ನೀರು ಹೇಗೆ ಬರ್ತಾ ಉಂಟು. ಹೌದೌದು. ಮಾರ್ಚಿ ಅಕ್ಟೋಬರ್ವರೆಗೂ ಬರ್ತೀವಿ. ಹಾಂ ಮಳೆ ಬರ್ತದೆ. ಹೌದು. ಮೇಲೆ ಹೋದರೆ ಮೇಲೆಗೂ ಹೀಗೆ ಉಂಟು. ಹೌದೌದು. ಇನ್ನೊಂದು ದಿವಸ ಒಂದು ನೋಡ್ಬೋದು. ಹಿರಿಯರ ಆಶೀರ್ವಾದದಿಂದ ಈಗ ನೀರು ಹಾಕಿ ಆಯ್ತು ಅಷ್ಟೇ. ಮೇಲೆ ಯಾರು ಕೊಟ್ಟು ತೋಟ ಹೆಚ್ಚು ಬಗ್ಗೆ ಏನು ಆಗಲಿಲ್ಲ. ದೇವರು ಮಾಡಿದ್ದಾರೆ ಇಡೀ ಹೌದು ಹೌದು. ಆಗಿನ ಕಾಲಕ್ಕೆ ಅಷ್ಟೆಷ್ಟು ಇದ್ದಿರ್ಬೋದಲ್ಲ ಮಾಡಿದ್ದಾರೆ. ಈ ಶ್ರಮ. ಶ್ರಮ ಇತ್ತು, ಕೆಲಸದವರು ಇದ್ದರು. ಆಗ ಕಾಲ ಮನೆ ಕೆಲಸ ನಮಗೆ 30-35 ಜನ ಕೆಲಸ ಅದು ನುರಿತ ಒಳ್ಳೆ ಕೆಲಸಗಾರರು ಕೂಡ. ಬಾಕಿದವ್ರದ್ದು ಬೇರೆ ಇತ್ತು. ಈಗ ನಮಗೆ ಟೋಟಲ್ 50-55 ಜನ ಕೆಲಸ ಇತ್ತು. ಆ ಸಮಯದಲ್ಲಿ ಕಾಲದಲ್ಲಿ ಗದ್ದೆ ಇತ್ತಲ್ಲ ಮಾವ? ಗದ್ದೆ ಇತ್ತು. ಗುಬ್ಬಚ್ಚಿ ಬರುದು ಗದ್ದೆಗೆ. ತಂದೆಯವರು ಹೌದು, ಗದ್ದೆ ವ್ಯವಸಾಯ ಇರುವಾಗ ಗುಬ್ಬಚ್ಚಿ ಬರುದು. ಮತ್ತೆ ಒಂದು ಜಾನುವಾರು 75 ಜಾನುವಾರುಗಳಿದ್ರು. ಹಾಂ, ದನಗಳು, ಎಮ್ಮೆ, ಕೋಣ, ಹೋರಿಗಳು ಎಲ್ಲ ಬಗೆಯೂ ನಮ್ಮಲ್ಲೇ ಇದು ಇತ್ತು. ಒಂದು ಕಾಲದಲ್ಲಿ ಅದೆಲ್ಲ ಊರ ದನಗಳದ್ದೇ ಹೆಚ್ಚಿಗೆ ಇದ್ದದ್ದು. ಮತ್ತೆ ಯಾವುದೇ ಇಷ್ಟೀಗ ಜರ್ಸಿ ಎಲ್ಲ ಯಾವುದೂ ಇರಲಿಲ್ಲ. ಊರ ದನಗಳದ್ದೇ, ಊರ ತಳಿಗಳದ್ದೇ ಈಗ ಎಮ್ಮೆ. ಸಮಯ ಕಾಲ ಮತ್ತೆ ಸುರ್ತಿ ಎಮ್ಮೆ ಅಂತೇಳಿ ಹೇಳಿ ತರ್ತಿದ್ರು ತಂದೆಯವರು. ಹತ್ತಿರದಿಂದ ಭಾರಿ ಘಟ್ಟ ಹಳ್ಳಿ ಎಮ್ಮೆ. ಅದು ಕೊಟ್ಟು ಎಂತಕ್ಕೆ ವಿಶೇಷ ಮಾಡಿ ಸುರ್ತಿಯಮ್ಮ ಎಂತಕ್ಕೆ ವಿಶೇಷ? ಹಾಲಿಗೆ ಭಾರಿ ವಿಶೇಷ, ಭಾರಿ ಅಂದರೆ ಹಾಲು ಅಷ್ಟು ರುಚಿಯೂ ಅಷ್ಟು ಇದು ಫ್ಯಾಟ್ ಅಂದರೆ ಬೆಣ್ಣೆ ಅಂಶ ಜಾಸ್ತಿ. ಅದನ್ನು ಅಲ್ಲಿಂದ ತರ್ತಿದ್ದು ನೋಡಬೇಕು ಅಂತ ಹೇಳಿ. ಆಗ ನಾವು ಸ್ವಲ್ಪ ಸಮಯ ಸಾಕಿದ್ದೇವೆ. 3 ಹಟ್ಟಿ ಇತ್ತಲ್ಲ ಮಾವ? 4 ಹಟ್ಟಿಗಳಿತ್ತು. 4 ಒಂದಾದ್ರೆ ಒಂದು ಕರಗಳದ್ದು ಬೇರೆ, ಹೆಣ್ಣು ಕರಗಳದ್ದು ಬೇರೆ, ಗಂಡು ಕರಗಳದ್ದು ಬೇರೆ, ಕೋಣಗಳದ್ದು ಬೇರೆ, ಬೇರೆ ಬೇರೆ ಅದನ್ನೆಲ್ಲ ಮೇಂಟೈನ್ ಮಾಡಿಕೊಂಡು ಉಪೇಂದ್ರ ಪ್ರಭು ಅಂತೇಳಿ ಅವನ ತಾಯಿ ಇದ್ದರು. ಮತ್ತು ಅವನ ತಂದೆ ಕೃಷ್ಣಯ್ಯ ಪ್ರಭುಗಳು ಅಂತೇಳಿ ಇದ್ದರು. ಮತ್ತು ಅವನ ತಾಯಿ ಸರಸ್ವತಿ, ನಾವು ಅಜ್ಜಿ ಸರಸ್ವತಿ ಅಂತೇಳಿ ಹೇಳ್ತಿದ್ದರು. ಅವರು ಕೂಡ ಕರ್ತಿದ್ರು. ಎಲ್ಲ ಒಂದೊಂದು 2 ಚೊಂಬು ಎಲ್ಲ ಹಾಲು ತಿರ್ತಿತ್ತು. ಎಲ್ಲ ಊರ ದನಗಳದ್ದೇ ಹಾಲು. ಅವನ ಅಷ್ಟು ಹಾಲು ಮಜ್ಜಿಗೆ ಎಲ್ಲ ಆಗ್ತಾ ಇತ್ತು. ಮತ್ತು ಅವನ ಮಗ ಮಾಡಿಕೊಂಡಂತ ಉಪೇಂದ್ರ ಅಂತ ಒಂದು 10-60 ವರ್ಷ ನಮ್ಮಲ್ಲಿ ಹಟ್ಟಿ ಕೆಲಸ ಮಾಡಿಕೊಂಡಿದ್ದ ಉಪೇಂದ್ರ ಪ್ರಭು ಅಂತ ಹೇಳಿ. ಈಗ ಇದ್ದಾರೆ ಸ್ವಲ್ಪ ಪ್ರಾಯ ಎಲ್ಲ ಆಯಿತು. ಈಗ ಒಂದು 7 ವರ್ಷ ಆಯಿತು ಕೆಲಸ ಹಿಡಿದು. ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡ್ತಾ ಇದ್ದ. ಅಷ್ಟು ಕೆಲಸ ಅಂದರೆ ಅದು ಅವನೇ. ಹಾಗೆ ನಮ್ಮಲ್ಲಿ ಬೀಜದ ಕೋಣಗಳು, ಬೀಜದ ಹೋರಿಗಳು ಎಲ್ಲ ನಮ್ಮಲ್ಲೇ ಇತ್ತು. ಇದು ಸಮೃದ್ಧವಾಗಿತ್ತಲ್ಲ ಸಮೃದ್ಧವಾಗಿತ್ತು. ಆಗ ನಾನು ಹೇಳಿದ 75 ಜಾನುವಾರು ಅಂತ ಹೇಳಿದ್ರು. ಎಲ್ಲ ಅದೆಂಥದ್ದು ಈ ಹಟ್ಟಿಯ ಸೊಪ್ಪು ಗಿಪ್ಪೆಲ್ಲ ಹಾಕಿದಂಥವೇ ಇದೇ ಇದ್ದದ್ದು. ಆ ಗೊಬ್ಬರ ತೆಗಿಲಿಕ್ಕೆ ಅದು ಇದೆಲ್ಲ ಇತ್ತು. ಒಂದು ಗೊಬ್ಬರ ತೆಗೆದಂದ್ರೆ 1 ವಾರ ನಮಗೆ ಗೊಬ್ಬರ ತೆಗಿಲಿಕ್ಕೆ ಬರೋದು. ಅದನ್ನೆಲ್ಲ ಕೂಡಲೇ ಇಲ್ಲಿ ಹಟ್ಟಿಗೆಯಿಂದ ಸೀದಾ ತೋಟಕ್ಕೆ ಬರ್ತಿತ್ತು. ಮತ್ತೆ ಇದಕ್ಕೂ ಗದ್ದೆ ಬೇಸಾಯಕ್ಕೂ ಹೋಗ್ತಿತ್ತು. ಆ ಗುಬ್ಬಚ್ಚಿಗಳು ಎಷ್ಟು ಬರ್ತಿದ್ದವು ಎಲ್ಲ ಇತ್ತು. ಗುಬ್ಬಚ್ಚಿಗಳು ಹಿಂಡು ಅಲ್ಲಿ ಮನೆ ಎದುರುಗಡೆ ಒಂದು ಮುಸುಂಬಿ ಮರ ಇತ್ತು. ಹೊಸ ಮನೆ ಅಂದ್ರೆ ಹಳತ್ತಲ್ಲ, ಹೊಸ ಭಾರಿ ಹತ್ರ ಆಗಿತ್ತು. ಅದ್ರಲ್ಲಿ ತುಂಬಾ ಮುಸುಂಬಿ ಆಗಿಕೊಂಡಿತ್ತು ಅಲ್ಲ. ಗುಬ್ಬಚ್ಚಿ ಗೂಡುಗಳು ಕೂಡ ಭಾರಿ ಚಂದ. ಬೆಳಿಗ್ಗೆ ಬೆಳಿಗ್ಗೆ ಸೂರ್ಯೋದಯ ಆಗೋ ಇವ್ರು ಹಾರುದು ಬುರ್ರ ಅಂತೇಳಿ. ರಾತ್ರಿ ಅಷ್ಟೊತ್ತಿಗೆ ಎಲ್ಲ ಸೇರಿಕೊಂಡು ಬರುದು. ಮನೆ ಹಚ್ಚಾರ ತರಕಾರಿ ನಮ್ಮಲ್ಲಿ ಮಾಡ್ತಿದ್ರು. ತರಕಾರಿ ನಮ್ಮ ಮನೆ ಹಚ್ಚಾರ ಅಂತೇಳಿ ಅವು ಸಮೃದ್ಧವಾಗಿತ್ತು. ಒಂದೊಂದು ಅಲಸಂಡೆ ಎಲ್ಲ ಒಂದೊಂದು ಹೆಡಿಗೆ, ಒಂದು ಬೆತ್ತದ ಹೆಡಿಗೆ, ಒಂದೊಂದು ಹೆಡಿಗೆ ಕೊಯ್ತಾ ಇದ್ರು. ಅದು ಸೋರೆಕಾಯಿ, ಬದನೆ ಎಲ್ಲ ನಮ್ಮಲ್ಲೇ ತರಕಾರಿ ಸಮೃದ್ಧ. ಗದ್ದೆ ಬೇಸಾಯ ಒಂದು ಆ ಗದ್ದೆಯಲ್ಲಿ ಅವನೇ ಈ ತಂಬಿಗೆಯಲ್ಲಿ ನೀರು ಇಟ್ಕೊಂಡು ಅಲ್ಲಿ ಹಾಕ್ತಿದ್ದ. ಮನೆ ಆಚಾರ ಅಂತೇಳಿ ಅವನ ಕೈಯಾಗಿ ಫಲಿತವೂ ಒಳ್ಳೆದಿತ್ತು. ಹಳ್ಳಿ ಮದ್ದುಗಳನ್ನು ಅವನು ಮಾಡ್ತಾನೆ. ಈಗ ಅವನ ಮಗ ಗಂಗಾಧರ ಅಂತ ಹೇಳುವವನು ಹಳ್ಳಿ ಮದ್ದೆಲ್ಲ ಮಾಡ್ತಾ ಇದ್ದಾನೆ. ಹಿರಿಯರ ಮುಟ್ಟಿನ ಇದಕ್ಕೆ ಅವರದ್ದೆಲ್ಲ ಒಳ್ಳೆ ಮದ್ದು ಕೊಡ್ತಾ ಇದ್ದ ಗಂಗಾಧರ ಅಂತ ಹೇಳುವನು. ಅವನು ಕೂಡ ಒಳ್ಳೆಯದೇ ಮಾಡ್ತಾ ಇದ್ದಾನೆ. ತಂದೆ ಇದನ್ನು ಪಾಲಿಸಿಕೊಂಡು ಬಂದಿದ್ದಾನೆ. ಮನೆ ಆಚಾರದ ಒಳ್ಳೆ ಅವನ ಕೈಯೂ ಹಾಕಿ ಒಳ್ಳೆ ಫಲಿತದ ಕೈ ಇತ್ತು. ಮತ್ತೆ ನಮ್ಮಲ್ಲಿ ಬೇರೆ ಕಲಿತು ಮಾಲಿಂಗ ನಾಯಕ ಅಂತ ಹೇಳಿ ಒಬ್ಬರಿದ್ದ, ಉಪೇಂದ್ರ ಗೋವಿಂದ ನಾಯಕ್ ಅಂತ ಹೇಳಿ ಕ್ವಿಂಟಲೇ ಹೊರ್ತಿದ್ರು ನೋಡಿದ್ದಾರೆ. ಅವಾಗ ಇಲ್ಲಿಂದ ನಮಗೆ ಸೊಸೈಟಿಗೆ ಎಲ್ಲ ಹತ್ರದ ಜಾಗ ಅಂದ್ರೆ ಮುಂಡುಗಾರ ಸೊಸೈಟಿ ಅಂತ, ಅಲ್ಲಿ ನಮ್ಮ ಗ್ರೋಸರಿ ಐಟಮ್ ಎಲ್ಲ ಅಲ್ಲೇ ಸಿಕ್ತಿತ್ತು. ಆಗಿನ ಕಾಲದಲ್ಲೆಲ್ಲ ಈ ಮಳೆಗಾಲದಲ್ಲೆಲ್ಲ ತಗೊಂಡೋಗ್ಲಿಕ್ಕೆ ಕಷ್ಟ ಅಂತ ಹೇಳಿ ಬೇಸಿಗೆಯಲ್ಲಿ ಇಲ್ಲಿ ಹತ್ತಿರದ ಊರಿನವರೆಲ್ಲ ಮನೆಗಳಿಗೆ ತಗೊಂಡೋಗಿ ಇಟ್ಟುಕೊಳ್ತಿದ್ರು. ನಮ್ಮ ಅಜ್ಜನ ರಿಲೇಷನ್ ಸೈಡ್ನವರು ಚೂಂತಾರು, ಪೋನಾಡ್ಕ ಆ ಸೈಡೆಲ್ಲ ಇದ್ದರು.
ಇದ್ದಾರೆ ಈಗಲೂ ಕೂಡ. ಅಲ್ಲಿಗೆ ಎಷ್ಟೊಂದು ದೂರ ಆಗ್ಬೋದು, 4-5 ಕಿಲೋಮೀಟರ್ ಅವರು ಹೊತ್ತುಕೊಂಡು ಕ್ವಿಂಟಾಲು, ಒಬ್ಬರು ಗೋವಿಂದ ನಾಯ್ಕ ಅಂತ ಅವರು 1 ಕ್ವಿಂಟಾಲು ಅಕ್ಕಿ ಎಲ್ಲ ಹೊರತಿದ್ರು. ಬೆನ್ನಿನಲ್ಲಿ ನಾನು ನೋಡಿದ್ದೇನೆ ಕೂಡ. ಅದು ನನಗೆ ಆಶ್ಚರ್ಯ ಆಗ್ತಿದೆ, ಹೀಗೊಂದು ಹೊರಬಹುದಾ ಏನು ಅಂತ. ಅದು ಎಂತ ಮಾಡ್ತಿದ್ದೆ ಅಂದರೆ, ಮಧ್ಯದಲ್ಲಿ ನಮ್ಮ ಅಜ್ಜನ ಮನೆ ಅಂದರೆ ಇವರೀಗ ಮಾವನ ಮನೆ, ಅಲ್ಲಿ ಒಂದು ಸಲ ಅಲ್ಲಿ ಇಟ್ಟು, ಒಂದು ಸಲ ಕಾಫಿಯನ್ನು ಅಲ್ಲಿ ಎಲ್ರಿಗೂ ಕಾಫಿ ಕೊಡುವವರು. ಅಲ್ಲಿ ಮೊದಲು ಎಲ್ಲರೂ ಬಂದು ಕಾಫಿ ಕುಡಿಯೋದು. ಹಾಗೆ ಅವರು ಕೆಲಸಗಾರ ಒಂದು ಸಲ ಅಲ್ಲಿ ಕಾಫಿ ಕುಡಿದು ಒಂದು 10 ನಿಮಿಷ ರೆಸ್ಟ್ ತಗೊಂಡು ಮತ್ತೆ ಅವರ ಮನೆಗೆಲ್ಲ ಚೂಂತಾರು ಎಲ್ಲ ತಲೆಮರೆಯಲ್ಲಿ ತಲೆ ಕೆಲಸ ಬಿಟ್ಟ ಮೇಲೆ 6 ಗಂಟೆ ನಂತರ ಮತ್ತೆ ನೋಡಿ ಅವರ ಸಮಯ, ಅವರ ಶ್ರಮ ಅಷ್ಟೊಂದು ಅಲ್ಲೇ ಹೋಗಿ ಹೊತ್ಕೊಂಡು ಬರ್ತೀವಿ. ಆಗ ಒಂದು ಕೂಲಿಗೆ ಎಷ್ಟು ಇಲ್ಲಿಂದ ಅಲ್ಲಿಗೆ ತಗೊಂಡದಕ್ಕೆ ₹1-2. ಅದೇ ಅದು ಆ ಒಂದು ಇದು ಕೆಲಸ ಮಾಡುವವರಿಗೂ ಕೆಲಸ ಮಾಡಿಸುವವರಿಗೂ ಅದು ಭಾರಿ ದೊಡ್ಡ ಸಂಬಳ ಇತ್ತು. ₹1-2 ಅಂದಿದೆ ಆ ಕಾಲದಲ್ಲಿ. ಅದ ಒಂದು ಬಾಂಧವ್ಯ ಇತ್ತು, ಕೆಲಸಗಾರರಿಗೂ ಕೆಲಸ ಮಾಡಿಸುವವರಿಗೂ. ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾ ಇದ್ರು, ಪ್ರಾಮಾಣಿಕವಾಗಿ ಮತ್ತೆ ಅವರ ಜವಾಬ್ದಾರಿಯಲ್ಲಿ ಬಿಟ್ಟು ಮನೆಯನ್ನು ತೋಟವನ್ನೆಲ್ಲ ಬಿಟ್ಟು ಕೂಡ ಒಂದು 4 ದಿವಸ ಹೊರಗಡೆ ಹೋಗ್ತಿದ್ರು ಕೂಡ. ಅದು ಹೇಗೆಲ್ಲ ಇರಬೇಕು ಅದು ಅದೇ ರೀತಿ ಅವರು ಕೂಡ ಮೇಂಟೈನ್ ಮಾಡ್ತಿದ್ದು ಆಗಿನ ಕಾಲದಲ್ಲಿ. ನಿಜವಾಗಿ ಮನೆ ಬೀಗದೆಗೆ ಕೂಡ ಕೊಟ್ಟು ಹೋದ್ರು ಕೂಡ ಏನು ಮಾಡ್ತಾರೆ, ಪ್ರಾಮಾಣಿಕವಾಗಿ ಅವರು ಮಾಡ್ತಿದ್ರು. ಅಲ್ಲ ಈಗಿನ ಕಾಲಕ್ಕೆ ಹರಿಯಪ್ಪಾಚಾರಿ ಅಂತೇಳಿ ಎಲ್ಲ ಇದ್ರು ನಮ್ಮಲ್ಲೆಲ್ಲ ಕೆಲಸಕ್ಕೆ. ಹರಿಯಪ್ಪಾಚಾರಿ, ಮೊನೆ ಆಚಾರಿ, ವಾಸುವಾಚಾರಿ ಅಂತ ನಾವು ಬಹಳ ಸ್ಪೆಷಲ್. ಮುಳಿ ಹಾಕುದ್ರಲ್ಲೆಲ್ಲ ಭಾರಿ ಮನೆ ಮಾಡಿ ಅವತ್ತೆಲ್ಲ ಮನೆ ಎಲ್ಲ ಹಂಚಲೆಲ್ಲ ಮುಳಿ ಹಾಕೋದು. ಅವನಿಗೆ ಮುಳಿ ಹಾಸು ಅಂತೇಳಿ ಹೇಳುದು. ಬೇಸಿಗೆಲ್ಲ ಇಡೀ ಅವನಿಗೆ ಮುಳಿ ಹಾಕೋದು, ಅಷ್ಟು ಲಾಯ್ಕಿ, ಒಂದು ಚೂರು ಕೂಡ ಸೋರ್ತಿರ್ಲಿಲ್ಲ. ಅದು ತಂಟೆಪಾಡಿಯಲ್ಲೆಲ್ಲ ಹಾಕ್ತಿದ್ರು. ಕೆಲಸ ಬೇಸಿಗೆಲ್ಲ ಹೋಗ್ತಿದ್ದ. ನಮ್ಮ ಹಳೆ ಮನೆಗೂ ಅದೇನಾಗಿತ್ತು. ಮತ್ತೆ ನಾವು ಸೋಗೆ ಹಾಕ್ಲಿಕ್ಕೆ ಶುರು ಮಾಡಿದ್ವಿ. ಮತ್ತೆ ಅದರಲ್ಲಿ ಒಂದು ತಂಡದವರು ಅಡಿಗೆ ಕೂಡ ಮಾಡ್ತಿದ್ರು. ಮೊನೆ ಆಚಾರಿ, ಹರಿಯಪ್ಪಾಚಾರಿ, ವಾಸುವಾಚಾರಿ ಅವರು 3 ಜನರು ಅಡಿಗೆಗೆ ಹೋಗ್ತಿದ್ರು. ಅವರು 100-200 ಜನರ ಅಡಿಗೆಲ್ಲ ಅವರ ಜಾತಿಯಲ್ಲಿ ಸಮಾರಂಭ ಆಗಿದ್ದರೆ ಅವರು ಅಡಿಗೆ ಕೂಡ ಹೋಗ್ತಿದ್ರು. ಹೋಳಿಗೆ ಮಾಡ್ತಿದ್ರು, ಲಾಡು ಮಾಡ್ತಿದ್ರು. ಇದರಿಂದ ಒಂದಿನ ಪಾಕತಜ್ಞರಾಗಿದ್ದರು. ಮನೆ ಅಷ್ಟು ಒಳ್ಳೆ ಅಡಿಗೆ ಮಾಡ್ತಿದ್ರು. ವಾಸುವಾಚಾರಿ, ಮೊನೆ ಆಚಾರಿ, ಹರಿಯಪ್ಪಾಚಾರಿ ಅವರೆಲ್ಲ ಒಟ್ಟಿಗೆಲ್ಲ ಸೇರಿಕೊಂಡು. ಮತ್ತೊಬ್ಬ ನಾರಾಯಣಾಚಾರಿ ಅಂತ ಹೇಳಿದ್ದ, ಅವನು ಮತ್ತೂ ಇದರಲ್ಲಿ ಮರದ ಕೆಲಸ. ನಮ್ಮಲ್ಲಿ ಈಗಲೂ ಕೂಡ ಹಳೆಯ ವಸ್ತುಗಳೆಲ್ಲ ಉಂಟು. ಮಜ್ಜಿಗೆ ಗುತ್ತಿಗೆ ಮಾಡುವಂಥದ್ರಲ್ಲಿ ಅಷ್ಟು ಕೆತ್ತನೆ ಕೆಲಸ ಅವನ ಭಾರಿ ನಾಜೂಕು ಅವನ ಕೆಲಸ. ನಾರಾಯಣಾಚಾರ್ಯ ಅಂತ ಅಷ್ಟು ಸೂಕ್ಷ್ಮ. ಅವನು ಮತ್ತು ನನ್ನ ತಂದೆಯವರು ಸೇರಿಕೊಂಡು ಅವರು ಇಂಜಿನಿಯರ್ ಆಗಿದ್ದರೆ ಇದು ಏನೇನೋ ಆಗಿತ್ತು. ಅಷ್ಟು ಅವರಿಗೆ ಸೂಕ್ಷ್ಮದ ಕೆಲಸಗಳು. ಅದೇ ಅವನೇ ನಾರಾಯಣಾಚಾರ್ಯ ಅಂತ ಒಟ್ಟಿಗೆ ಸೇರಿಕೊಂಡು ಮಾಡಿಕೊಂಡೆಲ್ಲ ಇದ್ದರು. ಈಗ ಅವನ ಮಗ ಮೋಹನಾಚಾರ್ಯ ಅಂತೇಳಿ ಈಗ ಅವನು ಹೋಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಇವರ ಗೌರಿಪುರ ರಾಜರಾಜೇಶ್ವರಿ ದೇವಸ್ಥಾನದ ಕೆಲಸ ಮಾಡ್ತಾ ಇದ್ದಾನೆ ಅಲ್ಲಿ. ಮತ್ತೆ ಜಲದುರ್ಗ ದೇವಸ್ಥಾನದಲ್ಲಿ ಕೂಡ ಅವನು ಕೆಲಸ ಮಾಡ್ತಾನೆ. ಅವನು ಕೂಡ ಒಳ್ಳೆ ಹುಡುಗ, ಒಳ್ಳೆಯ ಕೆತ್ತನೆ ಮಾಡ್ತಾ ಇದ್ದಾನೆ. ಮೋಹನಾಚಾರ್ಯ ಅಂತೇಳಿ, ಮೋಹನಾಚಾರ್ಯ. ಹಾಗೆ ಅವರ ಮಕ್ಕಳು ಕೆಲವರೆಲ್ಲ ಇದ್ದಾರೆ, ಒಂದೊಂದು ಕೆಲಸಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವ್ರಿಗೆ ಏನೋ ಟೆಕ್ನಿಕ್ ಆಗಿ ಹೋಗ್ತಾ ಇದ್ದಾರೆ. ರಾಮಣ್ಣಾಚಾರ್ಯ ಅಂತೇಳಿ ಒಬ್ಬನಿದ್ದ, ಅವನು ಹಾಗೆ ಒಳ್ಳೆ ಕೆಲಸಗಾರರು. ಒಬ್ಬರ ಚೋಮ ಅಂತ, ಮತ್ತೊಬ್ಬ ಬಟ್ಟೆ ಚೋಮ ಅಂತೇಳಿದ್ದ, ಅವಷ್ಟು ಕೆಲಸದವನು. ಉದರ ಅಂತ ಹೇಳುವ ಒಬ್ಬ ಇದ್ದ, ಉಕ್ಕರನ ತಂದೆ, ಅವನು ಕೂಡ ಒಳ್ಳೆ. ಮತ್ತೊಬ್ಬ ಕರಿಯ ಅಂತ ಹೇಳಿದ್ದ. ಎಲ್ಲ ಹಳ್ಳಿಗಾಲ ಈಗ ಮನೆಯದು ಅಷ್ಟು 60 ಜನ ಕೆಲಸಕ್ಕೆ ಬರ್ತಿದ್ದು ನೋಡಿ. ಅವರಿಗೆಲ್ಲ ನಮ್ಮ ತಂದೆಯವರು ಸ್ವಲ್ಪ ಜಾಗ ಎಲ್ಲ ಕೊಟ್ಟು ಅವರನ್ನು ಕೂರಿಸಿ ಇದು ಮಾಡ್ತಾ ಇದ್ದರು, ಕೆಲಸ ಮಾಡ್ತಾ ಇದ್ರು. ಅದೇ ಆಗಿನ ಕಾಲದಕ್ಕೂ ಈಗಿನ ಕೆಲಸಗಾರರಿಗೂ ಟ್ಯಾಲಿ ಮಾಡಿದ್ದು ಅಂತಲ್ಲ, ಆಗಿನ ಕಾಲದಲ್ಲಿ ಹಾಗೆ ಇತ್ತು ಅಂತ. ಅಂದರೆ ಎಂಥ ಉಪಕರಣ ಇಲ್ಲದೆ, ಅಂದರೆ ಉಪಕರಣಗಳಿದ್ದರೂ ಅದು ತುಂಬ ಜಾಸ್ತಿ ಇರಲಿಲ್ಲ, ಕಡಿಮೆ ಉಪಕರಣಗಳಲ್ಲೇ ಈ ಥರ ಮಾಡ್ತಿದ್ದದ್ದು ನಿಜವಾಗಿ ನಮಗೊಂದು ಆಶ್ಚರ್ಯಕರ ಅಂತ ಕಾಣೋದು ಅಷ್ಟೇ. ಹಾಗೆ ಈಗಿನ ಕಾಲದಲ್ಲಿ ಎಷ್ಟೆಷ್ಟು ಉಪಕರಣಗಳಿದೆ, ಸವಲತ್ತುಗಳಿದೆ. ಆ ಕಾಲದಲ್ಲಿ ಇಲ್ಲದೆ ಮಾಡ್ತೀವಿ. ಅದು ವಿದ್ಯಾಭ್ಯಾಸವೂ ಕಡಿಮೆ, ಅವರು ಶಾಲೆಗೆ ಅಂತ ಹಾಗೆಲ್ಲ ಹೋಗದೆ. ಅದೇ ಆ ಕಾಲದಲ್ಲಿ ಆ ಥರ ಇದ್ದದ್ದು ನಿಜವಾಗಿ ಮೆಚ್ಚಬೇಕಾದ್ದು ಅಂತ. ಅಲ್ಲ, ಕಾಲಕ್ಕೆ ತಕ್ಕಂತೆ ನಾವು ಕೂಡ ಬದಲಾವಣೆ ಬಂದಿದ್ದೇವೆ. ಹೋಗೋಣ. ಸುರಂಗದೊಳಗೆ ಒಂದು ಬಾವಲಿಯನ್ನು ನೋಡುತ್ತಾ ಮನೆಯ ಕಡೆಗೆ ಹಿಂತಿರುಗಿದೆವು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.